ನನಗೆ ಯಾರ ಬೆಂಬಲವೂ ಬೇಡ, ಯಾರು ಕೂಡ ಕೂಗೋದು ಬೇಡ. ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಡಿಸಿಎಂ ಡಿಕೆಶಿ ಹೇಳಿಕೆ ಕೊಟ್ಟಿದ್ದಾರೆ. ಯಾರ ಬೆಂಬಲವೂ ಬೇಡ, ಯಾರು ಕೂಗೋದು ಕೂಡ ಬೇಡ. ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಡಿಸಿಎಂ ಡಿಕೆಶಿ ಹೇಳಿಕೆ ಕೊಟ್ಟಿರೋದು, ಧರ್ಮದ ಮೇಲೆ ನಂಬಿಕೆ ಇಟ್ಟವನು ನಾನು, ದಿನಾ ಪೂಜೆ ಮಾಡ್ತೀನಿ, ಸಮಾಜ, ಜನ, ರಾಜ್ಯ, ಪಕ್ಷ, ಕುಟುಂಬಕ್ಕಾಗಿ ದಿನಾ ನಾನು ಪೂಜೆ ಮಾಡ್ತೀನಿ, ಟೆಂಪಲ್ ರನ್. ಹಾಗಾದ್ರೆ ದೇವಸ್ಥಾನ ಯಾಕೆ, ಬೀಗ ಹಾಕ್ಬಿಡಿ, ದೇವನೊಬ್ಬ ನಾಮ ಹಲವು ಅನ್ನುವಂತಹ ತತ್ವವನ್ನ ನಾನು ನಂಬಿದ್ದೇನೆ. ಅವರವರ ನಂಬಿಕೆ, ಅವರವರ ಆಚಾರ, ಅವರಿಗೆ ಬಿಟ್ಟಂತಹ ವಿಚಾರ. ರಾಜಕಾರಣದಲ್ಲಿ ಯಾವ ತಿರುವು ಕೂಡ ಅವಶ್ಯಕತೆ ಇಲ್ಲ. ಪಕ್ಷ ಹೈಕಮಾಂಡು ಏನ್ ಹೇಳುತ್ತೆ ಅದೇ ಅಂತಿಮ. ಡಿಕೆ ಶಿವಕುಮಾರ್ ಅವರು ಹೇಳಿರೋದು, ನನಗಾಗಿ ಕಾರ್ಯಕರ್ತರು, ಶಾಸಕರು ಕೂಗೋದು ಬೇಡ, ಮಾಡೋ ಕೆಲಸ ಮಾಡೋಣ, ಫಲಾಫಲ ದೇವರಿಗೆ ಬಿಡೋಣ. ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾವ ರಾಜಕಾರಣ ತಿರುವು ಅವಶ್ಯಕತೆ ಇಲ್ಲ. ಜನ ಆಶೀರ್ವಾದ ಮಾಡಿದ್ದಾರೆ, ಜನ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. 5 ವರ್ಷ ಮುಂದುವರಿಸ್ತೀವಿ. ಎಲ್ಲರ ಮಾತು ಗೌನ. ಪಕ್ಷ ಏನ್ ಹೇಳ್ತದೋ ಆ ರೀತಿ ಕೆಲಸ ಮಾಡ್ಕೊಂಡು ನಾನು ಮುಖ್ಯಮಂತ್ರಿಗಳು ಹೋಗುವಂತ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಯಾರು ಬೇಡ, ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರ ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ನಾನು ಉಂಟು, ಕಾಂಗ್ರೆಸ್ ಪಕ್ಷ ಉಂಟು. ಕಾಂಗ್ರೆಸ್ ಪಕ್ಷ ನಾಯಕರು ಏನ್ ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೆ ಕಾರ್ಯಕರ್ತರು ಕೂಗುದು ಬೇಡ, ಶಾಸಕರು ಕೂಗುದು ಬೇಡ, ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ. ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಮಾಡ್ತೀನಿ. ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡಿ? ಅರ್ಥ ಆಯ್ತಾ? ಹೈಕಮಾಂಡ್ ಯಾವಾಗ? ಕರ್ಮಣ್ಯೆ ವಾಧಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ, ಫಲ ಭಗವಂತ ಕೊಡ್ತಾರೆ. ಯಾರು